ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ನ ಇನ್ವೆಸ್ಟಿಗೇಷನ್ ಅದರ ವರದಿ ರಿಲೀಸ್ ಆಗಿದೆ. ವಿಮಾನ ಟೇಕ್ ಆಫ್ ಆಗುವ ವೇಳೆ ಪೈಲಟ್ಗಳ ಮಾತುಕತೆಯ ವಿವರ ಈಗ ಲಭ್ಯ ಆಗಿದೆ. 2 ಇಂಜಿನ್ಗಳಿಗೆ ಇಂಧನ ಪೂರೈಕೆ ಆಗಲೇ ಇಲ್ಲ, ಹಠಾತ್ ಇಂಧನ ಪೂರೈಕೆ ನಿಂತು ಹೋಗಿತ್ತು ಅನ್ನೋ ಮಾಹಿತಿ ಈ ತನಿಖಾ ವರದಿಯಿಂದ ಗೊತ್ತಾಗ್ತಾ ಇರುತ್ತೆ. ಇಂಧನ ಪೂರೈಕೆಯಾಗದ ಮಾಹಿತಿಯೂ ಕೂಡ ಲಭ್ಯ ಆಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ವಿಮಾನ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಪ್ರಾಥಮಿಕ ವರದಿ ಲಭ್ಯ ಆಗಿರೋದು. ಇಂಧನದ ಪೂರೈಕೆಯನ್ನ ಯಾಕೆ ನಿಲ್ಲಿಸಿದ್ದು ಅಂತ ಪೈಲಟ್ ಪ್ರಶ್ನೆ ಮಾಡಿದ್ದಾರೆ. ತಮ್ಮ ಜೊತೆಗಿದ್ದ ಮತ್ತೊಬ್ಬ ಪೈಲಟ್ಗೆ ಈ ಎಲ್ಲ ಅಂಶಗಳು ಸದ್ಯ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಚಂದ್ರಮೋಹನ್. ಇಡೀ ದೇಶ ಬೆಚ್ಚಿ ಬಿದ್ದಂತಹ ಘಟನೆ ಏರ್ ಇಂಡಿಯಾ ವಿಮಾನ ದುರಂತ. ಸೊ ಈಗ ಮೊದಲ ಹಂತದ ವರದಿ ಸಲ್ಲಿಕೆಯಾಗಿದೆ. ಏನೆಲ್ಲ ತಿಳಿದು ಬರ್ತಾ ಇದೆ? ದುರಂತ ನಡೆಯೋದಕ್ಕೆ ಕಾರಣ ಆಗಿದ್ದು ಏನು ಅನ್ನೋದು ಉಲ್ಲೇಖ ಆಗಿದೆಯಾ? ಹೌದು ವಿಜಯ್, ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ತನ್ನ ತನಿಖೆಯಲ್ಲಿ ಪತ್ತೆ ಹಚ್ಚಿ ಅದರ ಬಗ್ಗೆ ವರದಿಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ ಮತ್ತು ವರದಿಯನ್ನ ಸಾರ್ವಜನಿಕವಾಗಿ ಕೂಡ ಬಿಡುಗಡೆ ಮಾಡಿದೆ. 15 ಪುಟಗಳ ಈ ವರದಿನಲ್ಲಿ ಮುಖ್ಯವಾಗಿ ವಿಮಾನದ ಕಾಕ್ಪಿಟ್ ನಲ್ಲಿ ಪೈಲಟ್ಗಳಿಬ್ಬರು ಮಾತುಕತೆ ನಡೆಸಿದಂತಹ ಸಂಭಾಷಣೆಯನ್ನು ಕೂಡ ದಾಖಲಿಸದೆ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ. ಮುಖ್ಯವಾಗಿ ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ಸೆಕೆಂಡ್ಗಳಲ್ಲಿ ಪೈಲಟ್ ಒಬ್ರು ಇಂಧನ ಪೂರೈಕೆಯನ್ನು ನಿಲ್ಲಿಸಿದ್ದು ಯಾಕೆ ಅಂತೇಳಿ ಮತ್ತೊಬ್ಬ ಪೈಲಟ್ ಅನ್ನ ಕೇಳ್ತಾರೆ. ಮತ್ತೊಬ್ಬ ಪೈಲಟ್ ನಾನು ಇಂಧನ ಪೂರೈಕೆಯನ್ನು ನಿಲ್ಲಿಸಿಲ್ಲ, ನಾನು ಆ ರೀತಿ ಮಾಡಿಲ್ಲ ಅಂತ ಹೇಳ್ತಾರೆ. ಇದಾದ ಕೆಲವೇ ಸೆಕೆಂಡ್ಗಳಲ್ಲೇ ಮತ್ತೆ ವಿಮಾನದ ಇಂಜಿನ್ಗಳಿಗೆ ಇಂಧನ ಪೂರೈಕೆ ಆಗ್ತಕ್ಕಂಥ ಬಟನ್ ಅನ್ನು ಆನ್ ಮಾಡಿದ್ದಾರೆ. ಆನ್ ಮಾಡಿದಂತಹ ಕೆಲವೇ ಸೆಕೆಂಡ್ಗಳಲ್ಲಿ ಒಂದು ಇಂಜಿನ್ ವರ್ಕ್ ಆಗ್ಲಿಕ್ಕೆ ಶುರುವಾಗುತ್ತೆ, ಆದ್ರೆ ಮತ್ತೊಂದು ಇಂಜಿನ್ ವರ್ಕ್ ಆಗ್ಲಿಕ್ಕೆ ಸಾಧ್ಯವಾಗಿಲ್ಲ. ವಿಮಾನದ ಇಂಜಿನ್ಗೆ ಒಂದು ಶಕ್ತಿ ಬಲ ಅನ್ನೋದು ಸಿಕ್ಕಿಲ್ಲ. ಇದ್ರ ಪರಿಣಾಮವಾಗಿನೇ ವಿಮಾನ ಕೆಲವೇ ಸೆಕೆಂಡ್ಗಳಲ್ಲಿ ಪತನ ಆಗಿದೆ. ಈ ಒಂದು ಪತನ ಆಗೋಕ್ಕಿಂತ ಮುಂಚಿತವಾಗಿನೇ ವಿಮಾನದ ಪೈಲಟ್ಗಳು ಮೇಡೇ ಕಾಲ್ ಅನ್ನ ಕೊಟ್ಟಿದ್ದಾರೆ. ATC ಇಂದ ಅದಕ್ಕೆ ರೆಸ್ಪಾಂಡ್ ಮಾಡುವಷ್ಟರೊಳಗಡೆ ವಿಮಾನ ಪತನ ಆಗಿ ಬೆಂಕಿ ಹೊತ್ಕೊಂಡು ಉರಿದಿದೆ. ಇದೆಲ್ಲವೂ ಕೂಡ ಕೆಲವೇ ಸೆಕೆಂಡ್ಗಳಲ್ಲಿ ನಡೆದೋಗಿದೆ. ಈಗ ಪೈಲಟ್ಗಳ ಮಾತುಕತೆ ಸಂಭಾಷಣೆಯಿಂದ ಸ್ಪಷ್ಟವಾಗುವಂತದ್ದು ಏನು ಅಂತಂದ್ರೆ, ವಿಮಾನದ 2 ಇಂಜಿನ್ಗಳಿಗೂ ಕೂಡ ಇಂಧನ ಪೂರೈಕೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಈ ಸ್ಥಗಿತಗೊಳಿಸಿದಂತ ಪರಿಣಾಮವಾಗಿ ಇಂಜಿನ್ಗಳು ವರ್ಕ್ ಆಗಿಲ್ಲ ಮತ್ತು ಅದಕ್ಕೆ ಟೇಕ್ ಆಫ್ ಆಗ್ಲಿಕ್ಕೆ ವಿಮಾನ ಅತಿ ಹೆಚ್ಚು ಎತ್ತರಕ್ಕೆ ಹಾರಾಟವನ್ನು ನಡೆಸಲಿಕ್ಕೆ ಬೇಕಾದಂತ ಶಕ್ತಿ ಬಲ ಸಿಕ್ಕಿಲ್ಲ. ಒಂದು ಥ್ರಸ್ಟ್ ಸಿಗದೇನೆ ವಿಮಾನ ಪತನ ಆಗಿದೆ. ಈ ಒಂದು ವಿಮಾನದ ಇಂಜಿನ್ಗೆ ಇಂಧನ ಪೂರೈಕೆ ಆಗ್ತಾ ಇಲ್ಲ ಅನ್ನೋದು ಪೈಲಟ್ಗಳ ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ಒಬ್ಬ ಪೈಲಟ್ ಮತ್ತೊಬ್ಬ ಪೈಲಟ್ನ ಇಂಧನ ಪೂರೈಕೆಯನ್ನ ನಿಲ್ಲಿಸಿದ್ದು ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅವರು ನಿಲ್ಸಿಲ್ಲ ಅಂತ ಹೇಳಿದ್ದಾರೆ. ಅದಾದ ಬಳಿಕ ಪೈಲಟ್ ತಕ್ಷಣವೇ ವಿಮಾನದ ಇಂಜಿನ್ಗೆ ಇಂಧನ ಪೂರೈಕೆ ಆಗುವಂತ ಬಟನ್ ಅನ್ನು ಆನ್ ಮಾಡಿದ್ದಾರೆ. ಅದನ್ನ ರನ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅದು ರನ್ ಮಾಡಿದ ತಕ್ಷಣ ಕೆಲವೇ ಸೆಕೆಂಡ್ಗಳಲ್ಲಿ ಹೆಚ್ಚಿನ ಇಂಧನ ಇಂಜಿನ್ಗೆ ಪೂರೈಕೆ ಆಗಿಲ್ಲ. ಈ ಕಾರಣಕ್ಕಾಗಿನೇ ಇಂಜಿನ್ಗಳು ವರ್ಕ್ ಆಗ್ದೇನೆ ಈ ಒಂದು ವಿಮಾನ ಪತನ ಆಗಿರುವಂತದ್ದು ಈಗ ಈ ಆಕ್ಸಿಡೆಂಟಲ್ ಇನ್ವೆಸ್ಟಿಗೇಷನ್ ಬ್ಯೂರೋದ ತನಿಖೆಯಿಂದ ಪತ್ತೆಯಾಗಿರುವಂತ ವಿಚಾರ. ಈ ಒಂದು ವರದಿಯನ್ನ ಈಗ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಸಾರ್ವಜನಿಕವಾಗೂ ಕೂಡ ವರದಿಯನ್ನ ಬಿಡುಗಡೆ ಮಾಡಲಾಗಿದೆ. ಈಗ ಬೋಯಿಂಗ್ AI-171 ವಿಮಾನದ ಪತನಕ್ಕೆ ಸ್ಪಷ್ಟವಾದಂತಹ ಕಾರಣ ಏನು ಅನ್ನೋದು ಈ ಒಂದು ತನಿಖಾ ವರದಿಯಿಂದ ಸ್ಪಷ್ಟ ಆಗಿದೆ. ಇದರಲ್ಲಿ ಬೋಯಿಂಗ್ ಇಂಜಿನ್ ನ ಸಮಸ್ಯೆ ಇಲ್ಲ ಅಥವಾ ಬೋಯಿಂಗ್ ಕಂಪನಿಯ ಸಮಸ್ಯೆ ಇಲ್ಲ. ಮುಖ್ಯವಾಗಿ ಇಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದೇ ದೋಷ ಆಗಿರ್ತಕ್ಕಂಥದ್ದು ವಿಮಾನದ ಇಂಜಿನ್ಗಳಿಗೆ ಇಂಧನ ಪೂರೈಕೆನೇ ಸ್ಥಗಿತ ಆಗಿತ್ತು ಅಂತ ಹೇಳಿ. ಈ ಇಂಧನ ಪೂರೈಕೆನ ಸ್ಥಗಿತಗೊಳಿಸಿದ್ದು ಯಾರು? ಗ್ರೌಂಡ್ ಸ್ಟಾಫ್ ಏನಾದ್ರೂ ಸ್ಥಗಿತಗೊಳಿಸಿದ್ರಾ ಅಥವಾ ಪೈಲಟ್ಗಳೇ ತಮಗೆ ಅರಿವಿಗೆ ಬರ್ದೇನೆ ಸ್ಥಗಿತಗೊಳಿಸಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವ ಆಗುತ್ತೆ. ಆದ್ರೆ ಈಗ ಇಬ್ಬರು ಪೈಲಟ್ಗಳು ತಾವು ಇಂಧನ ಪೂರೈಕೆನ ಸ್ಥಗಿತಗೊಳಿಸಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅದು ಅವರ ಕಾಕ್ಪಿಟ್ ವಾಯ್ಸ್ ರೆಕಾರ್ಡಿಂಗ್ ನಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಹಾಗಾಗಿ ಗ್ರೌಂಡ್ ಸ್ಟಾಫ್ ಗಳೇ ಈ ಒಂದು ಇಂಧನ ಪೂರೈಕೆಯನ್ನ ಸ್ಥಗಿತಗೊಳಿಸಿರ್ಬೋದು. ಆದ್ರೆ ರನ್ವೇನಲ್ಲಿ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ವಿಮಾನ ಚಲಿಸಿದೆ. ರನ್ವೇನಲ್ಲಿ ಸುಮಾರು 3-3.5 ಕಿಲೋಮೀಟರ್ ಉದ್ದದವರೆಗೂ ಕೂಡ ವಿಮಾನ ಹೋಗಿದೆ. ಅಂದ್ರೆ ಅಲ್ಲಿ ವಿಮಾನದ ಇಂಜಿನ್ಗೆ ಹೋಗ್ತಕ್ಕಂಥ ಪೈಪ್ ನಲ್ಲಿದ್ದಂತ ಇಂಧನ ಮಾತ್ರ ಬಳಕೆ ಆಗಿದೆ. ಅದು ಇಂಜಿನ್ಗೆ ಹೋಗಿ ಅದು ಬಳಕೆ ಆಗೇನೆ ವಿಮಾನ ರನ್ವೇನಲ್ಲಿ ಚಲಿಸಿದೆ. ಅದಾದ ಬಳಿಕ ಇಂಜಿನ್ಗೆ ಇಂಧನ ಪೂರೈಕೆ ಆಗದೇನೆ ಈ ವಿಮಾನ ಪತನ ಆಗಿದೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.